this new journey at the Bangalore campus. ನಮಗೆ ಬೇಕಾಗಿತ್ತು MBA ನಮಗೆ ಸಿಕ್ಕಿಲ್ಲ. ನಾನು ಅನ್ಕೊಂಡಿರಲಿಲ್ಲ ಕನ್ಸು ನಾನು ಎಲ್ಲರೂ ನೋಡ್ಕೊಂಡು ಹೋಗ್ತಾವ್ರೆ ಇವಳಿಗೆ ಏನಾಗ್ಬಿಟ್ಟೈತೆ ಮಾಸ್ಕ್ ಗೀಸ್ಕ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಆಬ್ವಿಯಸ್ಲಿ ನಾನು ತಮ್ಮನೆ ನೋಡಿರ್ತೀನಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಆಸ್ ವೆಲ್ ಆಸ್ ಹರ್. ಇವಾಗ ಹೇಳಲ್ಲ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇನ್ ದಿಸ್ ಬ್ಲಾಗ್ ಡೆಫಿನೆಟ್ಲಿ ಐ ವಿಲ್ ಟೆಲ್. ಐ ಡೋಂಟ್ ನೋ ಹೌ ಮಚ್ ಪೀಪಲ್ ಆರ್ ಕ್ಯೂರಿಯಸ್. ಮೇ ಬಿ 1 2 3 4 ಇವಾಗ ಹೋಗೋಣ. ಲೆಟ್ಸ್ ಗೋ. ದಿಸ್ ಇಸ್ ಮೈ ಫಸ್ಟ್ ಡೇ ಆ್ಯಂಡ್ ಇದು ನಂಗೆ ನೆನಪಿರುತ್ತೆ. ನಿಮ್ಗೆಲ್ಲ ಕನ್ಫ್ಯೂಸ್ ಮಾಡೋದು ಬೇಡ, ಅಲ್ಲೋಗೆ ಮಾತಾಡ್ಸಿಗೋಣ. ಓಕೆನಾ? ಲೆಟ್ಸ್ ಗೋ ಡ್ರೈವರ್. Yeah guys, finally ಮನೆ ತಗೊಂತಾ ಇದೀವಿ ಸೆಂಚುರಿಯಲ್ಲಿ. I'm very happy. Anvita's buying a plot over here. So how happy are you? Very happy. ನಾವು ಫೈನಲಿ ಅನ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಯೂಟ್ಯೂಬ್ ಮನಿ, ಇನ್ಸ್ಟಾಗ್ರಾಮ್ ಮನಿಯಿಂದ ನಾವು ಪ್ಲಾಟ್ ತಗೊಂತಾ ಇದೀವಿ. ಅದೇ ಫಸ್ಟ್ ಪ್ಲಾಟ್. ನೀವು ಯಾವ್ದಿಷ್ಟ ಹೇಳಿ ಗೈಸ್, ನೀವು ಹೇಳಿದ್ರಲ್ಲ ತಗೊಂತೀವಿ. ಫೈನಲ್ ಆಗಿಲ್ಲ, ಪೇಪರ್ ಸೈನ್ ಮಾಡಬೇಕು. ಓಕೆನಾ? ಎಲ್ಲರೂ ತಗೊಂತಾರೆ, ನಾವು ತಗೊಂಬಿಡೋಣ ಅಂತ. ಅಯ್ಯೋ, ಎಲ್ಲರೂ ಮದುವೆ ಆಗ್ತಾರೆ, ನೀನು ಅವಳು 25 ವರ್ಷಕ್ಕೆ ಅಂತ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನಗೆ ಬೇಕಾಗಿಲ್ಲ, ಲೈಫಲ್ಲೇ ಬೇಡ. ಸೊ ಜಸ್ಟ್ ಜೋಕಿಂಗ್ ಗೈಸ್. ನಾವೇನು ಪ್ಲಾಟ್ ಗಿಟ್ ತಗೊಳಕ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಓಡೋಗ್ಬಿಡ್ತೀರಿ. ಇಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ. ನಮ್ಮ ಹತ್ರ ಇದೆ ಗೈಸ್, ದುಡ್ಡು ತೋರಿಸ್ಕೊಳ್ಳಲ್ಲ ಅಷ್ಟೇ. ಸೊ ಫೈನಲಿ ಇದೊಂದು ನನ್ನ ದೊಡ್ಡ ಕನಸೆ ಅನ್ಬೋದು. ಹತ್ಕೊಂಡೆಲ್ಲ ಕುತ್ಕೊಂಡು ರಾಮಾಯಣ ಮಾಡಿ ನಮ್ಮ ಅಮ್ಮಗೆ ತಲೆ ಕೆಡಿಸಿ, ನಾನು ತಲೆ ಕೆಡ್ಸ್ಕೊಂಡು, ಬಟ್ ಇವಳ ತಲೆನೂ ಕೆಡ್ಸಿ, ನಾನು ಹತ್ಕೊಂಡು ನಮ್ಮಿಬ್ರು ಮಧ್ಯೆ ಜಗಳ ಆಗಿ ಬೇರೆಯವರು ಬೇಳೆ ಬೇಯಿಸ್ಕೊಂಡು ಗೈಸ್ ತುಂಬಾ ಕಷ್ಟಪಟ್ಟು, ಇನ್ಫ್ಯಾಕ್ಟ್ ಅನ್ಕೊಂಡಿತ್ತಂತೂ ದೇವರಣೆಗೂ ಸಿಕ್ಕಿಲ್ಲ. ಸೊ ನನಗೆ ಇದನ್ನ ಹಾನೆಸ್ಟ್ ಹೇಳ್ಬೇಕಂದ್ರೆ ಐಮ್ ಲೈಕ್ ಓಕೆ ನ್ಯೂಟ್ರಲ್ ಆಗಿದ್ದೀನಿ. ನಾನು ಆಗಿದ್ದಾಗಲಿ ಮಾರಮ್ಮನ ಜಾತ್ರೆ ಥರ ಇದ್ದೀನಿ. ಬಟ್ ಫೈನಲಿ ನಾನು ನನ್ನ ಡ್ರೀಮ್ನ ಅಚೀವ್ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅವಳಿಂದ ನಾನು ಮಾಡಿರೋದಿಲ್ಲ. ನಾನು ಡೆಫಿನೆಟ್ಲಿ ಇದನ್ನು ನನ್ನ ಪ್ರೊಫೆಷನ್ ವೈಸು ನಾನು ಮಾಡ್ತಾ ಇರಲಿಲ್ಲ. ಐ ವುಡ್ ಟೇಕ್ ಅನದರ್ ಡಿಸಿಷನ್. ಅದಕ್ಕಂತಾನೆ ಸಪ್ರೇಟ್ ಬ್ಲಾಗ್ ಬರುತ್ತೆ, ದಯವಿಟ್ಟು ನೀವು ನೋಡಿ. ಸೊ ಫೈನಲಿ ಇವಾಗ ನಾವು ಎಲ್ಲಿ ಇದ್ದೀವಿ ಅಂದರೆ ಇಟ್ಸ್ ನನ್ ಅದರ್ ದ್ಯಾನ್ ಫೇವ್ರೆಟ್ ಗೇಟ್ ಗೈಸ್. ಈ ಗೇಟ್ ನಾನು ಇವತ್ತು ಓಪನ್ ಮಾಡೋದೇ ನನಗೆ ಆಚೆ ಹೋಗೋಷ್ಟರಲ್ಲಿ ಫುಲ್ ಮಿಂಚ್ಕೊಂಡೆ ಹೋಗೋದು. ಇಟ್ಸ್ ಮಣಿಪಾಲ್ ಪಾರ್ಕಿಂಗ್ ಓರಿಯಂಟೇಷನ್ ಇಲ್ಲ. ನನಗೆ ಕೇಳಿದರು ದಾರಿನ ನಾನೇ ಕಳೆದು ಹೋಗಿರುವೆ ಅಂದೇನ ಎಡವಿದ ಕಲ್ಲಿನ ನೋಡಿ ಗೈಸ್. ಕ್ಯಾಂಪಸ್ ಟೂರು ಹಂಗಂಗೆ ಬರ್ತಾ ಇರುತ್ತೆ ಬೇರೆ ಬೇರೆ ವ್ಲಾಗಲ್ಲಿ. ಸದ್ಯಕ್ಕೆ ಇವತ್ತು ನಮ್ಮ ಓರಿಯಂಟೇಷನ್ ಮೀಟಿಂಗ್ ಇದೆ. ನಮಗೆ ಕ್ಯಾಂಪಸ್ ನೋಡಿಲ್ಲ ಇನ್ನು. ನಾವೇ ಕ್ಯಾಂಪಸ್ ನೋಡಿಲ್ಲ. ನಾನು ತೋರಿಸ್ತೀನಿ ಡೆಫಿನೆಟ್ಲಿ. ಕ್ಯಾಂಪಸ್ ಟೂರ್ ಮಾಡ್ಕೊಂಡು ಒಂದೊಂದು ಬ್ಲಾಗು ಓಕೆ. ಬೇರೆ ಕೆಲಸಗಳಿಲ್ಲ. ಇವಾಗ ಪಾರ್ಕ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ದಿಸ್ ಮೈ ಫಸ್ಟ್ ಡೇ ಆಫ್ ಮೈ ಕಾಲೇಜ್. ಯಾವ ಕೋರ್ಸ್ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಇಟ್ಸ್ ಡೆಫಿನೆಟ್ಲಿ ನಾಟ್ MBA. ಕಾಣುವೆನ ಹೋರಾಡೆಯೆಂದು ಬಾಲ್ಯದಲ್ಲಿ ಹಿಡಿದಂತ ಮೊದಲ ಚಿಟ್ಟೆಯಲ್ಲಿ ಪಡೆದಂತ ಸಂತಸ ಎಂದು ಮತ್ತೆ ನನಗಿಲ್ಲಿ. ಓರಿಯಂಟೇಷನ್ ನಡೀತದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತಲೆನೋವು ಬರುತ್ತೆ ಫಸ್ಟ್. ಇವತ್ತು ಆಲ್ರೆಡಿ ತಲೆ ಭಾರ, ಇನ್ನೂ ಸೇಕಾಗ್ಬಿಡುತ್ತೆ. ಸೊ ಲೆಟ್ಸ್ ಗೋ. ದಿಸ್ ಇಸ್ ಕ್ಯಾಂಪಸ್ ಟೂರ್ ಕೊಡ್ತೀನಿ ಗೈಸ್. ಏನು ಬ್ಯೂಟಿಫುಲ್ ಇದ್ದಾರೆ. ಐ ವಿಲ್ ಬಿ ಕ್ಯಾಂಪಸ್ ಟೂರ್ ಇನ್ ಅಪ್ಕಮಿಂಗ್. ಹಂಗಂತ ಎಲ್ಲ ತೋರಿಸ್ಕೊಂಡಿದ್ದಿಲ್ಲ, ಎಕ್ಸ್ಟ್ರಾದಲ್ಲಿ ತೋರಿಸ್ತೀನಿ. ಗೈಸ್ ಫೈನಲಿ ಎಲ್ಲರೂ ಕೂತ್ಕೊಂಡಿರೋದೊಂದು. ಯಪ್ಪ ಏನು ಗುರು, ಎ ಸಿ ಇಲ್ದರೆ ಜೀವನ ನಡೆಸೋದೇ ಇಲ್ಲ ಜನ. ನೋಡ್ರಿ ಹೆಂಗೈತೆ ಆಡಿಟೋರಿಯಮು, ಥಿಯೇಟರ್. ಪಿ ವಿ ಆರ್ ಹಿಂಗಿರಲ್ಲ ಗೊತ್ತಾ, ಹಂಗೈತೆ ನಡಿ. ಫಸ್ಟ್ ಟೈಮ್ ಇಲ್ಲ, ಲಾಸ್ಟ್ ಟೈಮ್ ಇಲ್ಲ, ಕೂತ್ಕೊಂಡು ಇವಳು ಲಾಸ್ಟಾಗಿ ಹೋಗ್ಬಿಟ್ಟು ಅವಳು ಹಂಗೆ ಗೈಸ್. ಅವಳು ಕಾಸು ಸೈಡ್ಗಳು ಹೆಂಗೆ ತಗೊಳ್ಳೋದು ನಾವು. ಮತ್ತೆ ಮದುವೆ ಹೆಂಗಾಗೋದು? ಅದೇ
ಕಾಸಲ್ಲ ಸೈಟ್ ಅಷ್ಟೇ. ಸೊ ಯಾಕೆ ನೋಡಿ ಜಿಮ್ಮು ನನ್ನ ಫೇವ್ರೇಟು. ಎಲ್ಲ ನಾನು ಒಂದೊಂದೇ ಟೂರ್ ಕೊಡ್ತೀನಿ ನೋಡಿ. ಆ್ಯಸ್ ಇಫ್ ಐ ಆಮ್ ಗಿವಿಂಗ್ ಇಟ್ಸ್ ಲೈಕ್ ಮೈ ಹೋಮ್ ಟೂರ್. ಟು ಬಿ ಅವರ್ ಹೋಮ್ ಫಾರ್ ನೆಕ್ಸ್ಟ್ 2 years. ಅಫ್ಕೋರ್ಸ್ ನಾನು ಮನೇಲಿ ಇದ್ದಿದ್ದು ಸಾಕಾಗ್ಬಿಟ್ಟಿದೆ. ಹೇಳ್ತೀನಿ ನಾನೆಲ್ಲ MBA ವ್ಲಾಗಲ್ಲಿ ಯಾಕೆ MBA ಚೂಸ್ ಮಾಡಿಲ್ಲ ಅಂತ ಹೇಳ್ತೀನಿ. ಇವಾಗ ನೀನು ಯಾಕೆ ಚೂಸ್ ಮಾಡಿದ್ದೀನಿ ಇಲ್ಲ ಇಲ್ಲ. ಸೊ ಆಮೇಲೆ ಲಾಸ್ಟಲ್ಲಿ ಈ ವಿಡಿಯೋಲ್ಲಿ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಲಾಸ್ಟಲ್ಲಿ ತೆಗೆದು ನೋಡಿಬಿಟ್ರೆ ಅಷ್ಟೇ ನೋಡಿ, ನಾವು ಮಾತ್ರ ಸಲ. ಸೊ ಇವಾಗ ಇದ್ದಾಚೆ ಹೋಗ್ತಾ ಇದ್ದೀವಿ, ಕೈ ಕಾಲೆಲ್ಲ ಫ್ರೀಸ್ ಆಗ್ತಿದೆ. ಲೆಟ್ಸ್ ಗೋ. ಚೂಡು ಗೊಬ್ಬರ ಹಾಕೊಂಡು ಕುತ್ಕೊಂಡ್ಬಿಟ್ಟವಳೆ, ಎಲ್ಲರೂ ನೋಡ್ಕೊಂಡು ಹೋಗ್ತಾವ್ರೆ. ಇವಳಿಗೆ ಏನಾಗ್ಬಿಟ್ಟೈತೋ ಮಾಸ್ಕ್ ಗೀಸ್ಕ್ ಹಾಕೊಂಡು. ಆಮೇಲೆ ಒಬ್ಬರು ಮಾತ್ರ ತೊಗೊತಾವಳೆ. ಕಾಟನ್ನು, ಮಾಸ್ಕು, ಅದು ಟೋಪಿ, ಸಾಕ್ಸ್ ಹಾಕ್ಕೊಂಡಿದ್ದೆ, ಶೂನು ಹಾಕ್ಕೊಂಡವಳೆ. ಒಂದು ಚೂರು ಗಾಳಿ ಹೋಗ್ಬಾರ್ದಂಗೆ ಆ ನೇಸಲ್ ಡ್ರಾಪ್ಸು ತೊಗೊಂಡು ಬಂದಿದ್ದಾಳೆ. ಪೀಪಲ್ ಆರ್ ಲಿಟ್ರಲಿ ಸೀಯಿಂಗ್ ಆ್ಯಂಡ್ ಗೋಯಿಂಗ್. ಯಾವುದೋ ಅಂಟಾರ್ಟಿಕಲ್ಲಿ ಬಂದಂಗೆ ಅವಳೆ ಅವಳು. ಆಮೇಲೆ ಅದ್ರಲ್ಲಿ ಬಿಸಿನೀರೈತೆ. ಸೈನಸ್ ಯಾರ್ಯಾರು ಫೇಸ್ ಮಾಡ್ತಾ ಇದ್ದಾರೆ ಸಲ್ಯೂಟು. ಸೀರಿಯಸ್ಲಿ ಅವ್ರಿಗಷ್ಟೇ ಗೊತ್ತಿರುತ್ತೆ, ನನಗೆ ಬಾದಿಲ್ಲ. ಅದು AC ಬೇರೆ ಅಲ್ವಾ, ಒಂಚೂರು ಆಗಿ ಬರಲ್ಲ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಕಡೆ AC ಇದ್ದೇ ಇರುತ್ತೆ. ಯಾರಿಗಂತ ಎಷ್ಟಂತ ಹೇಳ್ಬೋದು ಆಫ್ ಮಾಡೋಕ್ಕೆ. ಬೆಸ್ಟ್. ಲೆಟ್ಸ್ ಸಿ ಹೌ ಶಿ ಸರ್ವೈವ್ಸ್ ಟುಡೇ. ಇವತ್ತಿನ ದಿನ ಹೆಂಗೆ ಸರ್ವೈವ್ ಮಾಡ್ತಾಳೆ ನೋಡೋಣ ಈ AC-ಯಲ್ಲಿ, ಆಡಿಟೋರಿಯಮಲ್ಲಿ. ಓಕೆ, ರೆಕ್ಲೈನರು. ಇವಾಗ ಲೈಟ್ಸ್ ಆಫ್ ಮಾಡಿಬಿಡ್ತೇವೆ, ಬೆಚ್ಚಗೆ ಮಲ್ಕೊಂಡ್ಬಿಡ್ತಾವೆ. ಹೆಂಗೋಳು ಕೇಳಿಸ್ಕೊಂಡವ್ರೆ. ಹೆಡ್ಫೋನ್ಸ್ ಬರ್ತದೆ ಹಾಕೋಣ. ಇನ್ನೊಂದು ಏನು ಅಡ್ವಾಂಟೇಜ್ ಗೈಸ್ ಗೊತ್ತಾ, ಇಲ್ಲಿ ಯಾರಿಗೂ ಕನ್ನಡ ಬರಲ್ಲ. ಹೆಂಗೆ ಬೇಕೋ ಮಾತಾಡ್ಬೋದು, ಯಾರಿಗೂ ಅರ್ಥ ಬರಲ್ಲ, ಯಾರಿಗೂ ಅರ್ಥನೂ ಆಗಲ್ಲ. ಆಮೇಲೆ ಏನೋ ಹೇಳೋದಿದೆ ಹೇಳ್ತೀನಿ. ಇದು ಅದೇನು ನೆಕ್ಸ್ಟ್ ಏನೇನು ತೋರಿಸ್ತಾರೆ ನೀವು ತೋರಿಸ್ತೀನಿ. ಯಾರಾದ್ರು ನೆಕ್ಸ್ಟ್ ಬ್ಯಾಚ್ ಚೆನ್ನಾಗಿರ್ತೀರಿ, ಇದು ಅಷ್ಟೇ ಹೇಳಿ ಬರೀನೇನಿದೆ. ಯಾವುದು ಜೋಕಿಂಗ್. ಬಾಯ್. ಮಾಲಿಗೆ ಬಂದಿದ್ದೀನ, ಇಲ್ಲ ಅಂದರೆ ಎಲ್ಲಿ ಬಂದಿದ್ದೀನಿ ಅಂತ. ಗೈಸ್ ಲುಕ್ ಎಟ್ ದ ವಾಶ್ರೂಮ್ ಮ್ಯಾನ್, ಕ್ರೇಜಿ ಅಲ್ಲ ಯಪ್ಪ. ಇವತ್ತು ಇಲ್ಲೇ ಬೆಚ್ಚಿದೆ, ಇಲ್ಲೇ ಇಟ್ಬಿಡ್ತೀನಿ ಗೈಸ್. ನಾನು ಮಲ್ಕೊಂಬಿಡ್ತೀನಿ ಇಲ್ಲಿ. ನನ್ನ ಬೆಡ್ ಥರ, ನನ್ನ ಬೆಡ್ರೂಮಲ್ಲಿ ಥರ. ನನ್ನ ಬೆಡ್ ನಾವು ಯಾವಾಗಲೂ ಬೈತಾ ಇರ್ತಾರೆ ಅಂಟ್ಕೊಂಡಿಲ್ಲ. ಅಮ್ಮ ಇವಾಗ ಸಮಾಧಾನ, ನಾನು ಅಂಟ್ಕೊಂಡಿಲ್ಲ ಬೆಡ್ಡಿಗೆ. ಓಕೆ ನೋಡಿ ಗೈಸ್, ವಾಶ್ರೂಮ್ ಎಲ್ಲ ಟೂರ್ ಕೊಡ್ತೀನಿ ನಿಮಗೆ. ಎಲ್ಲಾದ್ರೂ ಟೂರು ಟೂರ್ ಅಂತಾನೆ, ಎಲ್ಲಾದ್ರೂ ಟೂರು ಕೊಡ್ತೀನಿ. ಹಂಗಂಗೆ ನೋಡ್ತಾ ಇರಿ ವ್ಲಾಗ್ಸು. ನಾವು ಲಿಕ್ಕಿ ರಚೂಸ್ ಮಾಡಿ ಪಾಲ್ಸ್ ಲೈಫ್ ವಿಲ್ ಬಿ ಸ್ಟಾರ್ಟೆಡ್. ಟುಡೇ ಇಸ್ ಮೈ ಸ್ಕ್ರ್ಯಾಚ್. ಹೇಳ್ತೀನಿ ಹೋಗ್ತಾ ಹೋಗ್ತಾ ಹೆಂಗಿದೆ ಅಂತ. ಇವಾಗ ಓರಿಯೆಂಟೇಷನ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ, ಪೇರೆಂಟ್ಸ್ಗೆಲ್ಲ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ವಿಲ್ ಸಿ. ಆ್ಯಂಡ್ ನಂದು ಅಪಾಯಿಂಟ್ಮೆಂಟ್ ಕೂಡ ಇದೆ ಇವತ್ತು 4 o'clock. ಇಂಡಿಯಾದಲ್ಲಿ ವುಮೆನ್ಸ್ಗೆ ಇಷ್ಟು ವುಮೆನ್ಸ್ ಅಲ್ಲ, ವುಮೆನ್. ಆಯಿತು, ಎಸ್ ಬರಲ್ಲ, ಎಸ್ ಬರಲ್ಲ, ಎಕ್ಸ್ಕ್ಯೂಸ್ ಮೀ. ವುಮೆನ್ಗೆ ಇಷ್ಟು ಕ್ಲೀನ್ ಇರೋ ವಾಶ್ರೂಮ್ ಇದೆ ಲಕ್ಸುರಿ ಗೈಸ್, ಲಿಟ್ರಲಿ. ಲೈಕ್ ಐ ಹ್ಯಾವ್ ನೆವರ್ ಸೀನ್. ವುಮೆನ್ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಎಲ್ಲರಿಗೂ ಹೈಜೀನ್ ಇರಬೇಕು, ಎಲ್ಲರೂ ಕ್ಲೀನ್ ಇರಬೇಕು. ನಮ್ಮ ಅಪ್ಪಗೂ ಅಷ್ಟೇ, ಅವ್ರಿಗೂ ಸಿಂಗಲ್ ಕಿಡ್ನಿ ಇರೋದ್ರಿಂದ ಎಲ್ಲ ಕಡೆ ಹೈಜೀನ್ ಇರಬೇಕು. ಇಟ್ಸ್ ನಾಟ್ ಅಬೌಟ್ ವುಮೆನ್ ಆರ್ ಮೆನ್. ಎಲ್ಲರಿಗೂ ನೀಟಾಗಿದ್ದರೆ ಹಂಗೆ ಇದೇ ಥರ ಇದ್ರೆ ಇಂಡಿಯಾ ಹಂಗೆ ಡೆವಲಪ್ ಆಗ್ತಾ ಇರುತ್ತೆ. ಓಕೆ, ಜೆಂಡರ್ ಈಕ್ವಾಲಿಟಿ ಅನ್ಕೋಬೇಡಿ. ಅವಾಗ ವುಮೆನ್ಗೆ ಅಷ್ಟೇ ಫೆಮಿನಿಸ್ಟು ಅಂತಲ್ಲ. ಐ ಆಮ್ ನಾಟ್ ಅ ಫೆಮಿನಿಸ್ಟ್. ಐ ಡೋಂಟ್ ನೋ ವಾಟ್ ಯು ಕಾಲ್, ಪ್ಲೀಸ್ ನೇಮ್. ಓಕೆ, ಲೆಟ್ಸ್ ಗೋ. ಕುಯ್ಯೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೌ ಹ್ಯಾಪಿ ಆರ್ ಯು ಟು ಲಿಸನ್? ಹೌ ಹ್ಯಾಪಿ ಆರ್ ಯು ಟು ಲಿಸನ್? ವೆರಿ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ಕೇಳಿಸ್ಕೊಳಕ್ಕೆ ಇಷ್ಟ ಆಗ್ತಾ ಓರಿಯೆಂಟೇಷನ್ ಪ್ರೋಗ್ರಾಮು? ಏನು ಹೇಳ್ತಾರೆ ಅಂತ ಇವಳು ಗೊತ್ತಿಲ್ಲ. ನನ್ನ ಎನಿವೇಸ್ ನನ್ನ ಅನುಭವ ಇದೆ. ಲಾಸ್ಟ್ ಇಯರ್ ಆಗಸ್ಟ್ ಮಂತಲ್ಲಿ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಅದು ಹೇಳ್ತೀನಿ ನಾನು ಎಲ್ಲೋಗಿದೆ ಏನು ಅಂತ. ಅವಾಗ ಗೊತ್ತಾಯ್ತು ಓರಿಯೆಂಟೇಷನ್ ಅಂದ್ರೆ ಹಿಂಗೂ ಇರುತ್ತೆ ಅಂತ. ಅದಕ್ಕೆ ಇವಳು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಅದಕ್ಕೆ ಹಿಂಗೆ ಅಂತಾಳೆ. ಅವಳಿಗೆ ಐತೆ ರೀ ಇವಾಗ. ನಾನು ಯಾವುದು ಯೂಶುವಲಿ ಐ ಆಮ್ ನಾಟ್ ಎಕ್ಸ್ಪೀರಿಯನ್ಸ್ ಇನ್ ಓರಿಯೆಂಟೇಷನ್ ಬಿಕಾಸ್ ಅದು MBA ವ್ಲಾಗಲ್ಲಿ ಹೇಳೋಣ, ಅಡ್ವೆಂಚರ್ಸ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಆ್ಯಕ್ಚುಲಿ ಅಟೆಂಡಿಂಗ್ ಎನ್ ಓರಿಯೆಂಟೇಷನ್. ಐತೆ ನೋಡ್ಕೋ. ಲೆಟ್ಸ್ ಗೋ. ಐ ಹ್ಯಾವ್ ಹೆವಿ ಪೇಷನ್ಸ್. ಇವಳಿಗೆ ಐ ಕಾನ್ ಸರ್ವೈವ್ ವಿತೌಟ್ AC ಅಂತೆಲ್ಲ ಓವರ್ ಆ್ಯಕ್ಟಿಂಗ್. ಏನು ಇವ್ರ ಮನೆ ಲೆವೆಲೇ ಇತ್ತು. ನನ್ನ ಲೆವೆಲ್ AC-ಯಲ್ಲೇ ಹುಟ್ಟು ಬೆಳೆದಿರೋದು. ಇದನ್ನ ನಾನು ಇದನ್ನ ಇದ್ರಲ್ಲಿ ಹಾಕೋದು, ಏನಾದರೂ ಟ್ರೈಲರಲ್ಲಿ ಹಾಕ್ತೀನಿ.
ನಿಂತರ ಹಳ್ಳಿಯಲ್ಲೆಲ್ಲ ಒಟ್ಟು ಆಯ್ತಮ್ಮ ನಾವು ಹಳ್ಳಿಯವರೇ, ನಮ್ಮ ಮನಸ್ಸು ಪ್ಯೂರು, ನಮಗೆಲ್ಲ ಎ ಸಿ ಆಗಿ ಬರಲ್ಲ. ಆ್ಯಂಡ್ ಶಿ ವಾಸ್ ಜೋಕಿಂಗ್, ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಜೋಕ್ ಆಗ್ತಾವಳಿ, ಎಲ್ಲನೂ ಸೀರಿಯಸ್ ಆಗಿ ತೊಗೊಂಡ್ರೆ ಲೈಫ್ ಮುಗಿಯಲ್ಲ. ಓಕೆ, ಎಸ್ಪೆಷಲಿ ನಮ್ಮಂತ ಅನ್ವಿತಾ ಅದ್ರಲ್ಲಿ ಹೆಂಗೆ ನೀರು ಪರ್ಸನ್ ಅಂತ ಅನ್ವಿತಾ ಬೆಲ್ಸು ಯಾರ್ಯಾರು ಗೊತ್ತಿಲ್ಲ ಅದನ್ನು ತೋರಿಸ್ತಾರೆ. ಸಿಟಿಯಲ್ಲಿ ಬೆಳೆದಿರೋರು. ನಿಂಗೆ ಗೊತ್ತಿರೋದು ನಂಗೆ ಗೊತ್ತಿಲ್ಲಮ್ಮ, ಅದಕ್ಕೆ ನಿನ್ಗೆ ಹೇಳ್ದೆ. ಸೆನ್ಸರ್ ಗೈಸ್ ಇದು. ಏಯ್ ನನ್ನ ಕಾಟನ್, ದಟ್ಸ್ ಆಲ್ ಇಟ್ ಇಸ್. ಇಫ್ ಇನ್ ಒಬ್ಬೊಬ್ರು ಪಾಪ ಗೊತ್ತಿರಲ್ಲ, ಐ ಹ್ಯಾವ್ ಸೀನ್ ಇನ್ ಇನ್ಸ್ಟಾಗ್ರಾಮ್. ಒಂದೊಂದು ಕಡೆ ಏನಿರುತ್ತೆ ಗೊತ್ತಾ, ಈಗ ನೀರು ಬರುತ್ತೆ, ನೀರು ಚೆಕ್ ಇರುತ್ತೆ. ಬಟ್ ಇದು ಒಂದೊಂದ್ಸತಿ ಶೇಪ್ ಔಟ್ ಮಾಡುತ್ತೆ. ನಂಗೂ 2-3 ಸತಿ ಶೇಪ್ ಔಟ್ ಮಾಡಿತ್ತು, ಒಂದೊಂದ್ಸತಿ ವರ್ಕ್ ಆಗಲ್ಲ. ಇವಾಗ ಹಿಂಗೆ ಹಾಕಿದ್ರೆ ಏನಾದರೂ ಹಾಕಿರೋದು. ವಿ ಹ್ಯಾವ್ ಟು ಚೆಕ್ ದ ನೆಕ್ಸ್ಟ್ ಒನ್. ಅಂದರೆ ಏನು ಗೊತ್ತಾ, ಟಚ್ ಮಾಡ್ತಾರಲ್ಲ, ಎವ್ರಿ ಒನ್ ವಿಲ್ ಕೀಪ್ ಟಚಿಂಗ್ ಇಟ್, ಜರ್ಮ್ಸ್ ಇರುತ್ತೆ ಅಂತ. ಏನು ಗೊತ್ತಾ, ನಿಮ್ಮ ಬೈಲ್ ಒಂದು ನಿಮಿಷ, ಅಲ್ಲಿ ಬಿಸ್ಕೆಟ್ ಇಟ್ಟಿದ್ದಾರೆ. ಅದೇಪು ನಾನು ಕಾಫಿ ಕುಡಿತೇನೆ. ಮೈ ಹೆಡ್ ಇಸ್ ಪಿ ವಿ ಆರ್ ಐನಾಕ್ಸ್ ಏನು ಗೊತ್ತಾಗ್ತದೆ ಹೆಂಗಿದೆ ನೋಡಿ. ಯಪ್ಪ, ನೆಕ್ಸ್ಟ್ ಲೆವೆಲ್. ಐ ಆಮ್ ವೆರಿ ಮಚ್ ಪ್ರೌಡ್ ಟು ಸ್ಟಡಿ ಅಟ್ ಮಣಿಪಾಲ್. ಹೌ ಪ್ರೌಡ್ ಆರ್ ಯು? ವೆರಿ ಮಚ್ ಪ್ರೌಡ್. ಅಲ್ಲಿ ತೋರಿಸ್ತೀನಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದೀರಿ. ಅಷ್ಟು ಪ್ರೌಡ್ ಏನಕ್ಕಿದೆ ಅಂದರೆ ಇಷ್ಟು ಜನದಲ್ಲಿ ನಾವು ಸೆಲೆಕ್ಟ್ ಆಗಿದ್ದೀರಿ ಅಂತ ಪ್ರೌಡ್ ಇದೆ. ತೋರಿಸ್ತೀನಿ ಎಷ್ಟು ಜನ ಅಂತ ಶಾಕ್ ಆಗಿಬಿಡ್ತೀರಾ. ಕೀಪ್ ಗೆಸ್ಸಿಂಗ್ ಇಟ್. On this new journey at the Bangalore campus, we are excited to have you join our vibrant community of learners. To ensure the best begins, I now invite Ms. Ditishri, a 5th semester BCom student, to request a couple of parents and students to please join me. ಅನ್ವಿತಾ, ನಂಗೆ ಮುಂಚೆ ಥರ ಡ್ರಾಮಾ ಕೊಡ್ತಾ ಇದೆಯಾ? ಏಯ್ ಹೇಳ ಗೈಸ್, ಈಗ ಜಸ್ಟ್ ಈ ಕಡೆ ಬಾ, ಕರಿ ಬರ್ತೀಯಲ್ಲ. ಹಾಂ ಗೈಸ್, ಈಗ ಜಸ್ಟ್ ಮನೆಗೆ ಬಂದ್ವಿ, ಕಾನ್ಫರೆನ್ಸ್ ಎಲ್ಲ ಮುಗಿಸ್ಕೊಂಡು. ಇಟ್ ವಾಸ್ ಲೈಕ್ ಕಾನ್ಫರೆನ್ಸ್ orientation. So it was all about hyping up the college because Manipal is definitely a good brand college. And ಇಂಗ್ಲಿಷ್ ಕನ್ನಡದಲ್ಲಿ ಮಾತಾಡ್ತೀನಿ, ಕಟ್ ಮಾಡಲೇ. ಎಲ್ಲ ಹೋಗಿಟ್ಟು ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ಟವಳೆ, ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾವಳೆ. ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದಿದೆ. ಸೊ ಇಟ್ ವಾಸ್ ಆಲ್ ಅಬೌಟ್ ಓರಿಯಂಟೇಷನ್, ಹೈಪಿಂಗ್ ಅಪ್ ದ ಕಾಲೇಜ್. ಬಿಕಾಸ್ ಆಫ್ ಕೋರ್ಸ್ ಗೈಸ್, ಹೈಪ್ ಮಾಡಲೇಬೇಕು, ಯಾಕೆ ಹೇಳಿ ಮಣಿಪಾಲ್ ಅಲ್ವಾ. ಸೊ ಅದಕ್ಕಿರೋ ಲೆಗಸಿ ಇಸ್ ಸಮಥಿಂಗ್ ವೆರಿ ಮಚ್ ಡಿಫರೆಂಟ್. ಆ್ಯಂಡ್ ಫಸ್ಟ್ ಡೇ ಆಫ್ ಕಾನ್ಫರೆನ್ಸ್ ಈಗಿತ್ತು. ನಾಳೆ ಇನ್ನೂ ಏನೇನೋ ಇದೆ, ಅದೇನೇನೋ ಸಬ್ಮಿಟ್ ಮಾಡಬೇಕು, ದ ಡಾಕ್ಯುಮೆಂಟ್ಸ್ ಆ್ಯಂಡ್ ದ ಸ್ಟಫ್ಸ್. ಆ್ಯಂಡ್ ಕ್ಲಾಸ್ ರೂಮ್ ಕೂಡ ಹೇಳಿದ್ದಾರೆ, ಇಲ್ಲ ಹುಡ್ಕೊಂಡು ಬರ್ತೀರಾ? ಓಕೆ, ಸೊ ಎಲ್ಲ ಆಲ್ರೆಡಿ ಮೇಲ್ ಕಳಿಸ್ಬಿಟ್ಟಿದ್ದಾರೆ. ನಾನು ಇವತ್ತಿಗಿಂತ ನಾಳೆಗೆ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ನಾನು ನೋಡ್ಬಿಟ್ಟಿದ್ದೀನಿ. ಅನ್ವಿತಾ ಅಂತೂ ನೋಡಿಲ್ಲ ಕಾನ್ಫರೆನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಬಟ್ ನಾನು ಪರ್ಸನಲಿ ಎಷ್ಟೋ ಸತಿ ನೋಡ್ಬಿಟ್ಟಿದ್ದೀನಿ. ಇಟ್ ವಿಲ್ ನೆವರ್ ಬಿ ಅಬೌಟ್ ಏನೋ ಈ ಥರ ನಮಗೆ ಬೇಕಾಗಿರೋ ಥರ ಇರಲ್ಲ. ಲೈಕ್ ಜಾಸ್ತಿ ಹೇಳ್ತಾರೆ, ಜಾಸ್ತಿ ಅಬೌಟ್ ಕಾಲೇಜ್ ಇನ್ಫಾರ್ಮೇಟಿವ್. ಪೇರೆಂಟ್ಸ್ಗೆ ಒಂಥರ ಧೈರ್ಯ ತುಂಬ್ತಾರೆ, ಲೈಕ್ ನಾವಿರ್ತೀವಿ ನಿಮ್ಮ ಮಕ್ಕಳಿಗೆ ಅಂತ. ಬಟ್ ಆ ರೆಸ್ಪಾನ್ಸಿಬಿಲಿಟಿ ಓನ್ಲಿ. 18 years ಆದಮೇಲೆ ಎಲ್ಲರೂ ಅಷ್ಟೇ, ಎಲ್ಲರೂ ಅಡಲ್ಟೇ. ಸೊ ದಟ್ಸ್ ವಾಟ್ ಇಟ್ ಈಸ್. ನಾಳೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಯಾಕಂದರೆ ಇವಾಗ ಮಣಿಪಾಲು ಎಲ್ಲಿ ಉಡುಪಿಯಲ್ಲಿ ಒಂದಿದೆ, ಮತ್ತು ಇನ್ನೊಂದೇನೋ 4 ಫ್ರಾಂಚೈಸಿ ಇದೆ. ಮೇನ್ ಫಸ್ಟ್ ಸ್ಟಾರ್ಟ್ ಆಗಿರೋದು ಉಡುಪಿ, ಮೇನ್ ಬ್ರಾಂಚ್ ಉಡುಪಿಯಲ್ಲಿ. ಇಲ್ಲಿ ಇವಾಗ 2022 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಬಟ್ ಯಾರಿಗೂ ಅಷ್ಟು ನಮ್ಮ ಏರಿಯಾದಲ್ಲಿ ಆಗಲಿ, ನಮ್ಮ ನಾರ್ತ್ ಬೆಂಗಳೂರೆಲ್ಲ ಕೂಡ ಅಷ್ಟು ಗೊತ್ತಿಲ್ಲ ಅಲ್ವಾ ಅಲ್ಲಿ ಓಪನ್ ಆಗಿದೆ ಅಂತ. ಬಿಕಾಸ್ ಐ ಡೋಂಟ್ ನೋ, ಜಾಸ್ತಿ ಅಡ್ವರ್ಟೈಸ್ ಮಾಡಿಲ್ವೇನೋ. ದಟ್ಸ್ ವಾಟ್ ಗೈಸ್. ಅಂದ್ರೆ ಸ್ಲೋಲಿ ಕೋರ್ಸಸ್ ಒಂದಾದ್ಮೇಲೆ ಒಂದು ರಿಲೀಸ್ ಮಾಡ್ತಿದ್ದಾರೆ. ಅವ್ರ ಹತ್ರ ಎಲ್ಲಾ ಕೋರ್ಸಸ್ ಇಲ್ಲ. ಇವಾಗ ಬ್ಯಾಚ್ ನಾವು MIT ದಿಸ್ ಇಂಜಿನಿಯರಿಂಗು ಒಂದು 3 ಬ್ಯಾಚಸ್ ಪಾಸ್ ಔಟ್ ಆಗಿರೋದು. ಅಂಡ್ ಅಷ್ಟು ಫಸ್ಟ್ ಸ್ಟಾರ್ಟ್ ಆದಾಗ ಅಷ್ಟೊಂದು ಬ್ರಾಂಚಸ್ ಇರಲಿಲ್ಲ. ಇಂಪ್ರೆಸ್ ಆಗಿದೆ ಜಾಸ್ತಿ. ಲೈಕ್ ದೇರ್ ಆರ್ ಫ್ಯೂ ಕಾಲೇಜಸ್ ಅಡ್ಮಿಷನ್ ತಗೊಂಡ್ಬಿಡ್ತಾರೆ, ಎಂಥ ಸ್ಟೂಡೆಂಟ್ಸ್ನ ತಗೊಂಡ್ಬಿಡ್ತಾರೆ, ಹೆಂಗೆ ಓದಲ್ಲ ಎಲ್ಲರೂ ತಗೊಂಡ್ಬಿಡ್ತಾರೆ. ಬಟ್ ಇಲ್ಲಿ ದೇ ಆರ್ ಓನ್ಲಿ ಸೆಲೆಕ್ಟಿಂಗ್ ವಾಟ್ ಯು ಕಾಲ್ ವೆರಿ ಫ್ಯೂ ಸ್ಟೂಡೆಂಟ್ಸ್. ಲೈಕ್ ಅವ್ರ ಮೇಲೆ ಟ್ರಸ್ಟ್ ಇಟ್ಟು ಅವ್ರು ಕರ್ಕೊತಿದ್ದಾರೆ. ಲೈಕ್ ಗೈಸ್, ಇವಾಗ ಒಂದೊಂದು ಕಾಲೇಜ್ ಇರುತ್ತೆ. MBA ಅಂದ ತಕ್ಷಣ, ನಾನು MBA ಗೊತ್ತು ನನಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. MBA ಅಂದ ತಕ್ಷಣ ಇಟ್ ಇಸ್ ಲೈಕ್ ವೆರಿ ಪ್ರೆಸ್ಟೀಜಿಯಸ್ ಡಿಗ್ರಿ. ಸೊ ಅದಕ್ಕೆ ಇಟ್ ವಿಲ್ ಬಿ ಮಿನಿಮಮ್ ಆಫ್ ಎಷ್ಟು, 200 ಕೆಳಗಡೆನೇ ಇರ್ತಾರೆ. ಲೈಕ್ ಇನ್ಕ್ಲೂಡಿಂಗ್ ಆಲ್ ಸ್ಟ್ರೀಮ್ಸ್ 200 ಕೆಳಗಡೆನೇ ಇರುತ್ತೆ. ಆ್ಯಂಡ್ ಒಂದೊಂದು ಸ್ಟ್ರೀಮಲ್ಲಿ ಒಂದು 50 ಜನ ಅಷ್ಟೇ ಇರ್ತಾರೆ. ಇಟ್ ಈಸ್ ಲೈಕ್ ದಟ್. ಎಲ್ಲರೂ ಬರ್ಬಿಟ್ಟು ಎಲ್ಲರೂ ಕರ್ಕೊಳಲ್ಲ ಈ ಥರ ಕಾಲೇಜಸ್ ಎಲ್ಲ. ಅದನ್ನೆಲ್ಲ ಸಪ್ರೇಟ್ ಬ್ಲಾಗಲ್ಲಿ ಹಾಕ್ತೀನಿ.
ಸೊ ಅದಕ್ಕೋಸ್ಕರ ನನಗೆ ಮಣಿಪಾಲ್ ಮೇಲೆ ಜಾಸ್ತಿ ಇನ್ನೂ ಟ್ರಸ್ಟ್ ಬಂತು. ಪ್ಲೇಸ್ಮೆಂಟ್ಸ್ ಎಲ್ಲ ಆಗುತ್ತೆ ಹುಡುಗರು, ದಟ್ ಇಸ್ ವಾಟ್ ಎಂಡ್ ಆಫ್ ದ ಡೇ ದಟ್ ಇಸ್ ವಾಟ್ ವಿ ವಾಂಟ್ ಅಲ್ಲ, ಪ್ಲೇಸ್ಮೆಂಟ್ಸೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದಿಸ್ ಟೈಮ್ ನಾನು ಕಾಲೇಜ್ ಲೈಫ್ಗೆ ಹೋದಾಗ ನಾನು ರೇವಾಲ್ ಓದಿತ್ತು ಡಿಗ್ರಿ. ಐ ಕುಡಂಟ್ ಎಂಜಾಯ್ ಬಿಕಾಸ್ ಆಫ್ ದಿ ಸ್ಟುಪಿಡ್ ಕೊರೋನಾ. ನನಗೆ ಎಂಜಾಯ್ ಮಾಡಬೇಕಂತ ಎಷ್ಟಿತ್ತು ಗೊತ್ತಾ. ಸಾರಿ ನಾನು ಆಗಲೇ ಕಂಟಿನ್ಯೂ ಮಾಡೋದೇ ಮರ್ತೋಗಿದ್ದೀನಿ. ನಾನು ಏನು ಹೇಳ್ತಿದ್ದೆ, ರೇವಾ ಬಗ್ಗೆ ಹೇಳ್ತಿದ್ದೆ. ರೇವಾ ವಾಸ್ ವೆರಿ ಗುಡ್ ಕಾಲೇಜ್. ನಂದು UG ಅಲ್ಲೇ ಮಾಡಿದ್ದು, ದಟ್ ಈಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ದಟ್ ಇಸ್ BCA. ಎಂಜಾಯ್ ಮಾಡೋಕ್ಕೆ ಆಗಿಲ್ಲ ಗೈಸ್. ಅಲ್ಲಿ ಸಿಕ್ಕಾಪಟ್ಟೆ ಈ ಕೋವಿಡ್ಡು ಅದು ಇದು ಫುಲ್ ಟ್ರಾಮ್ ಆಗೋಗ್ಬಿಟ್ಟಿದೆ ಅದೊಂಥರ ನನಗೆ. ಸೊ ನಾನು ಕಾಲೇಜ್ ಲೈಫೇ ನೋಡಿಲ್ಲ. ನಾನಂತಲ್ಲ, ಲೈಕ್ ಕೋವಿಡ್ ಬ್ಯಾಚ್ ಯಾರು ಇದ್ದೀರೋ ನಾವೆಲ್ಲ ಕಾಲೇಜ್ ಲೈಫ್ ಅಷ್ಟು ನೋಡಿರಲ್ಲ. ಸೊ ಅದನ್ನು ನಾನು ಇಲ್ಲಿ ಮಾಹೆ ಜೊತೆ ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ರಿಗಾರ್ಡಿಂಗ್ ಲೈಕ್ ಗೈಸ್, ಸೀರಿಯಸ್ಲಿ ನನಗಿದು ಡ್ರೀಮೇ ಅನಿಸ್ತಿದೆ. ಬಿಕಾಸ್ ನಾನು ಎಷ್ಟು ಹಠ ಮಾಡಿದ್ದು ಕಾಲೇಜ್ ಗೊತ್ತಾಗಿದ್ದು. ನಾನಾಗಲಿ ಗೊತ್ತಾಗಲಿ, ವಿ ಗೇವ್ 101% ವಿತ್ ಆಲ್ ದ ಟಿಯರ್ಸ್, ವಿತ್ ಆಲ್ ದ ಶಟರ್ಸ್, ಎವ್ರಿಥಿಂಗ್. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಬೇಕಾಗಿದ್ದು MBA ನಮಗೆ ಸಿಕ್ಕಿಲ್ಲ. ಆಸ್ ಐ ಟೋಲ್ಡ್ ಐ ವಿಲ್ ಮೇಕ್ ಅ ಸಪ್ರೇಟ್ ವ್ಲಾಗ್ ಆನ್ ದ್ಯಾಟ್. ಬಟ್ ಈ ಕೋರ್ಸು ವಿಚ್ ಐ ಟುಕ್ ನೌ ಇಸ್ MSc ಇನ್ ಫೈನಾನ್ಷಿಯಲ್ ಡೇಟಾ ಅನಾಲಿಟಿಕ್ಸ್. ಇವಾಗ ಇಟ್ಸ್ ನಾಟ್ ಲೈಕ್ ನಾನು ಅಂದ್ಕೊಂಡಿರಲಿಲ್ಲ ಕನ್ಸು ಮನ್ಸೋದು ನಾನು MSc ಮಾಡ್ತೀನಿ ಅಂತ. ಮೈ ಟಾರ್ಗೆಟ್ ವಾಸ್ ಓನ್ಲಿ MBA. ಬಟ್ ಏನೋ ಹೇಳ್ತಾರಲ್ಲ, ಏನು ಎಲ್ಲದಕ್ಕೂ ಒಂದು ಹುಲ್ಕಡ್ಡಿ ಅಲ್ಲಾಡಬೇಕಂದ್ರೂ ದೇವ್ರ ಅನುಗ್ರಹ ಇರಬೇಕು ಅಂತ. ಸೊ ಐ ಡೋಂಟ್ ನೋ, ಆಗೋದೆಲ್ಲ ಒಳ್ಳೇದಕ್ಕಂತ ಎಕ್ಸೆಪ್ಟ್ ಮಾಡೋದಾ, ಇಲ್ಲಾಂದರೆ ಇದನ್ನು ಸಿಕ್ತಲ್ಲ ಅಂತ ಖುಷಿ ಪಡೋದಾ, ಮಣಿಪಾಲ್ ಅಂತ ಯೂನಿವರ್ಸಿಟಿಯಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಖುಷಿ ಪಡೋದಾ ಗೊತ್ತಿಲ್ಲ. ಈ ಸೆಲೆಕ್ಷನ್ ಪ್ರೊಸೆಸ್ಸು ಎಷ್ಟು ಕಷ್ಟ ಆಯಿತು ಅವನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಕಮಿಂಗ್ ವ್ಲಾಗಲ್ಲಿ. ಇನ್ಮೇಲೆ 2 days once ವ್ಲಾಗ್ ಬರ್ತಾ ಇರುತ್ತೆ. ಸೊ ನೋಡಿ, ನನ್ನ ಬಗ್ಗೆ ಏನಾದರೂ ಲೈಫ್ ಅಪ್ಡೇಟ್ಸ್ ಬೇಕು ಅಂದರೆ ಇನ್ಸ್ಪೈರ್ ಆಗಿ, ಓಕೆನಾ? ಇನ್ಸ್ಪೈರ್ ಆಗಿ ಗೈಸ್, ನಾನು ಸ್ವಲ್ಪ ಇನ್ಸ್ಪೈರಿಂಗ್ ಪರ್ಸನ್ನೇ. ಮುಂದೆ ಹೋಗ್ತಾ ಹೇಳ್ತೀನಿ ಏನೇನಾಗಿದೆ ಅಂತ, ಎಸ್ಪೆಷಲಿ ಸ್ಟೂಡೆಂಟ್ಸ್, ಮೈ ಜೂನಿಯರ್ಸ್. ಸೊ ನಿಮಗೆಲ್ಲ ಹೇಳ್ತೀನಿ ನಾನು. ಆ್ಯಂಡ್ ಈ ವ್ಲಾಗ್ ನಾನು ಏನಕ್ಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ಇದು ನಾನು ಮಾಡ್ಬೋದಿತ್ತು ವ್ಯೂಸ್ಗಾಗಲಿ ರೀಚ್ಗಾಗಲಿ, ಹಿಂದಿ ಬರೋಲ್ಲ ಬಿಡಿ, ಇಂಗ್ಲೀಷೆಲ್ಲ ಮಾಡ್ಬೋದಿತ್ತು ನಾನು. ಬಟ್ ನಾನು ಮಾಡಲ್ಲ ಗೈಸ್. ಯಾಕೆ ಗೊತ್ತಾ? ಫಾರ್ ಎವ್ರಿಬಡಿ, ಇವಾಗ ನೀವು ಬೇರೆ ಸ್ಟೇಟಿಂದ ಇವಾಗ ಇಲ್ಲಿ ಬಂದಿರ್ತೀರ ಕರ್ನಾಟಕಕ್ಕೆ, ಅಟ್ಲೀಸ್ಟ್ ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕು, ಕನ್ನಡ ಗೊತ್ತಿರ್ಬೇಕು ನಿಮಗೂ. ಸೊ ನಾನು ಇಫ್ ಇನ್ ಕೇಸ್ ನಾನೇನಾದರೂ ಮುಂಬೈ ಏನಾದರೂ ನಾರ್ತ್ ಇಂಡಿಯಾಗೆಲ್ಲಾದರೂ ನನಗೆ ಮಣಿಪಾಲಲ್ಲಿ ಸಿಕ್ಕಿದೆ, ನಾನು ಡೆಫಿನೆಟ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕಲ್ಲಿದೆ, ನಮ್ಮ ಬೆಂಗಳೂರಲ್ಲಿದೆ. ಬೆಂಗಳೂರು ಇಸ್ ಕ್ಯಾಪಿಟಲ್ ಆಫ್ ಕರ್ನಾಟಕ. ಸೊ ನೀವು ಕಲೀರಿ, ಯಾರು ನೋಡ್ತಿದ್ದೀರೋ ಈ ವ್ಲಾಗ್ ಮಣಿಪಾಲ್ಗೆ ಜಾಯ್ನ್ ಆಗಬೇಕಂತಿದ್ದೀರೋ, ನಿಮ್ಗೆ ಅರ್ಥ ಆಗಿಲ್ಲ ದಯವಿಟ್ಟು ಕಲೀರಿ, ಕನ್ನಡ ಕಲ್ತ್ಬಿಟ್ಟು ವ್ಲಾಗ್ ನೋಡಿ. ವ್ಲಾಗ್ ನೋಡಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ನಮ್ಮ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ರಿಯಲಿ ವಿಶ್ ನನ್ನ ವ್ಲಾಗ್ ನೋಡಿ ನಮ್ಮ ಕನ್ನಡಿಗರು ಮಣಿಪಾಲ್ ಅಕಾಡೆಮಿನ ಚೂಸ್ ಮಾಡಲಿ ಅಂತ. ಐ ಆಮ್ ನಾಟ್ ಪ್ರಮೋಟಿಂಗ್ ಆರ್ ಎನಿಥಿಂಗ್, ಬಟ್ ಡೆಫಿನೆಟ್ಲಿ ನಿಮ್ಮ ಒಳ್ಳೆ ಫ್ಯೂಚರ್ಗೆ ನಾನು ಹೇಳ್ತಿದ್ದೀನಿ. ದಟ್ ಲೆಗಸಿ ಮಣಿಪಾಲ್ ಇಸ್ ಹ್ಯಾವಿಂಗ್. ಬಿಕಾಸ್ ನಾನು ತುಂಬ 7 ವರ್ಷ ಕಷ್ಟಪಟ್ಟಿರೋದು ಈ ಕಾಲೇಜಿಗೆ. ನನ್ನ ಕೆರಿಯರೇ ಹಾಳಾಗೋಗಿದ್ದು. ಬಟ್ ಸ್ಟಿಲ್ ದಿಸ್ ಕಾಲೇಜ್ಗೋಸ್ಕರ ಐ ಕುಡ್ ಡೂ ಎನಿಥಿಂಗ್ ಆ್ಯಂಡ್ ಐ ಡಿಡ್ ಇಟ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ರಿಗಾರ್ಡಿಂಗ್. ಸೊ ಇಟ್ಸ್ ಐ ಸ್ವೇರ್ ಟು ಗಾಡ್, ಇದು ಪ್ರಮೋಷನ್ ಎಲ್ಲ ಎಂಥದ್ದು ಅಲ್ಲ. ಇಟ್ ಇಸ್ ಜಸ್ಟ್ ದಟ್ ನಿಮ್ಮ ಫ್ಯೂಚರ್ ಒಳ್ಳೇದಾಗಿರಲಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ರೇವಾ, ಮಣಿಪಾಲು ಇಂಥ ಟಾಪ್ ಯೂನಿವರ್ಸಿಟಿ ನನ್ನ ರೆಸ್ಯೂಮಲ್ಲಿರೋದು ನನಗೆ ತುಂಬ ಖುಷಿಯಾಗಿದೆ. ಎಸ್ಪೆಷಲಿ ಮಣಿಪಾಲ್ ಗೈಸ್. ನಾನು ಹೇಳ್ಬೇಕನ್ಸಿದೆ, ಹೇಳ್ಬಾರ್ದು ಅನ್ಸುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳಬೇಕು ನೆಕ್ಸ್ಟ್ ವ್ಲಾಗಲ್ಲಿ. ಬಟ್ ನಾನು ತುಂಬ ಸ್ಟ್ರಗಲ್ ಮಾಡಿಬಿಟ್ಟಿದ್ದೀನಿ ಗೈಸ್. ನಾನಾಗಲಿ ಅನ್ವಿತಾ ಆಗಲಿ ಕಾಲೇಜಿಗೆ ಬರೋದಕ್ಕೆ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಷ್ಟು ಸ್ಟ್ರಗಲ್ ಮಾಡಿತ್ತು. ಹೋಗ್ತಾ ಹೇಳ್ತೀನಿ, ಸರಿ ಬಿಡಿ, ಕನ್ಫ್ಯೂಸ್ ಮಾಡಲ್ಲ. ಬಟ್ ಅದಕ್ಕೋಸ್ಕರ ನಾನು ನಮ್ಮ ಲ್ಯಾಂಡಲ್ಲಿದೆ, ನಮ್ಮ ಮಣ್ಣಲ್ಲಿದೆ ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ನನಗೆ ವ್ಯೂಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಇಂಡಿಯಾ ಯಾರ್ಯಾರು ನೋಡ್ತಿರ್ತಿರೋ ಅವರೆಲ್ಲ ನಮ್ಮ ಕನ್ನಡ ಇಲ್ಲಿ ಬಂದರೆ ನಮ್ಮ ಕನ್ನಡ ಕಲೀಲಿ, ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಮಾಡಲಿ ಅಂತ ನಾನು ಇಷ್ಟಪಡ್ತೀನಿ. ದಯವಿಟ್ಟು ರೆಸ್ಪೆಕ್ಟ್ ಮಾಡಿ. ಸೊ ಇದಾಗಿತ್ತು ನನ್ನ ಡೇ 1 ವ್ಲಾಗ್. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಡೇ 2. ನಾಳೆ ಏನೇನೋ ವೆರಿಫಿಕೇಷನ್ಸ್ ಎಲ್ಲ ಇದೆ. ಆ್ಯಂಡ್ ಐ ವಿಲ್ ಶೋ ಯು ಗೈಸ್. ಇನ್ಮೇಲೆ 2 days ಒಂದ್ಸತಿ ವ್ಲಾಗ್ ಬರ್ತಾ ಇರುತ್ತೆ. ನನಗಿದು ರೀಚು ಅದೆಲ್ಲ ಅದಕ್ಕಿಂತ ಹೆಚ್ಚಾಗಿ ಐ ವಾಂಟ್ ಮೈ ಕನ್ನಡಿಗರು, ನೀವೆಲ್ಲ ಈ ಕ್ಯಾಂಪಸ್ ಎಲ್ಲೋ ಯಾರಿಗೂ ಅಷ್ಟು ಗೊತ್ತಿಲ್ಲ. ಸೊ ಐ ರಿಯಲಿ ವಾಂಟ್ ಯು ಗೈಸ್ ಟು ಥಿಂಕ್ ಅಬೌಟ್ ಇಟ್. ಉಡುಪಿಯಲ್ಲೂ ಮಣಿಪಾಲ್ ಇದೆ, ಪ್ಲಸ್ ಬೆಂಗಳೂರಲ್ಲೂ ಹೊಸ ಕ್ಯಾಂಪಸ್ ಕಟ್ಟಿದ್ದಾರೆ. 2022 ಅಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಪ್ಲೀಸ್ ನೋಡಿ. ಐ ನೋ ಇಟ್ ಇಸ್ ರಿಯಲಿ ಟಫ್ ಟು ಗೆಟ್ ಇನ್, ಬಟ್ I want each and every one of you to give a try and make your future bright. Definitely not a promotion, I swear to God. Manipal legacy everybody knows. ಮುಂದೆ ನೀವು ನೋಡ್ತೀರಾ ನನ್ನ ಕೆರಿಯರ್, ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತ. ದಯವಿಟ್ಟು ನೀವು ನನಗೆ ಆಶೀರ್ವಾದ ಮಾಡಿ ಹರಿಸಿ. ಆ್ಯಂಡ್ ಐ ರಿಯಲಿ ವಾಂಟ್ ಈಚ್ ಒನ್ ಆಫ್ ಯು ಟು ಬ್ಲೆಸ್ ಮೀ ಆ್ಯಂಡ್ ಅನ್ವಿತಾ. ತುಂಬ ಕಷ್ಟಪಟ್ಟು ಈ ಕೆರಿಯರ್ ಈ ಪಾತ್ ಚೂಸ್ ಮಾಡಿದ್ದೀವಿ.
ನಿಮ್ಗೆ ಗೊತ್ತಾಗುತ್ತೆ ಮುಂದೆ ನಾನು ವ್ಲಾಗ್ ಮಾಡಿದಾಗ ನಿಮಗೆ ಅನಿಸುತ್ತೆ ಏನು ಇಷ್ಟೆಲ್ಲ ಸ್ಟ್ರಗಲ್ ಇತ್ತಾ ಅಂತ. ಸೊ ಯಾ ಈ ವ್ಲಾಗ್ ಈ ಡೇ 1 ಇವತ್ತಿಗೆ ಎಂಡ್ ಮಾಡ್ತೀನಿ, ನಾಳೆ ಡೇ 2 ತೋರಿಸ್ತೀನಿ ನಿಮಗೆ. ಫಾರ್ ನಾವ್ ಐ ವಿಲ್ ವ್ರಾಪ್ ಇಟ್ ಅಪ್ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವ್ಲಾಗ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ಗೆ ಬರುತ್ತೆ ಗೈಸ್. 2 days ಒಂದ್ಸತಿ ವ್ಲಾಗ್, ಡೋಂಟ್ ಮಿಸ್ ಇಟ್ ಗೈಸ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಬಾಯ್.